ನಮ್ಮನೆಯ ತೋಟದಲ್ಲಿ ತೆಂಗಿನ ಮರಗಳಿಗೆ ಸುರುಳಿ ಸುತ್ತಿ ನಿಂತಹ ಒಂದು ವೀಳ್ಯದೆಲೆಯ ಬಳ್ಳಿಯಿಂದ ತೆಗೆದಂತಹ ಒಂದು ವೀಳ್ಯದೆಲೆಗಳು ಇವು. ಬಳ್ಳಿ ಕೂಡ ಇದೆ, ಅದರಿಂದ ಒಂದೊಂದೇ ಎಲೆಗಳನ್ನ ತೆಗಿತಾ ಇದ್ದಾವೆ. ಎಷ್ಟೊಂದು ದೊಡ್ಡದಾಗಿದೆ ನೋಡಿ. ಇದರಲ್ಲಿ ಒಂದು ಸಣ್ಣ ಫಲಾಹಾರವನ್ನ ಕೂಡ ಮಾಡ್ಬೋದು ಅಂತ ಹೇಳಿದ್ರೆ, ಬೆಳಗಿನ ಉಪಹಾರವನ್ನ ಮಾಡ್ಬೋದು. ನನ್ನ ಕೈ ಇಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿ. ಸೊ ಇಷ್ಟೊಂದು ದೊಡ್ಡದಿದೆ, ಚೆನ್ನಾಗಿದೆ, ಫ್ರೆಶ್ ಆಗಿದೆ, ಈಗಷ್ಟೇ ತೆಗ್ದದ್ದು. ಸೊ ನಮ್ಗೆ ಹೀಗೆ ಒಂದು ಆಲೋಚನೆ ಬಂದಿದ್ರಿಂದ ಏನ್ ಮಾಡೋಣ ಅಂತೇಳಿ ಹೇಳಿ ಆಗ ಮನಸ್ಸಿಗೆ ಬಂದದ್ದು ನಮ್ಮೂರಿನ ಒಂದು ತುಂಬಾ ಖ್ಯಾತರಾಗಿರುವಂತ, ಸ್ಪೆಷಲಿ ಹೂಮಾಲೆಯನ್ನೆಲ್ಲ ಕಟ್ಟಲಿಕ್ಕೆ ವಿವಿಧ ರೀತಿಯ ಹೂಮಾಲೆಯನ್ನೆಲ್ಲ ಅವರು ಮಾಡ್ತಾರೆ, ದೇವರಿಗೆ ಅರ್ಪಿಸ್ತಾರೆ. ಸೊ ಸವಿತಾ ಅನ್ನುವಂಥವ್ರು, ಸೊ ಅವರಿಗೆ ನಾವು ಕೊಡೋಣ, ಅದರಿಂದ ಅವರು ಚಂದದ ಮಾಲೆಯನ್ನ ಮಾಡ್ತಾರಲ್ವಾ ಅಂತೇಳಿ ಹೇಳಿ ಅವ್ರಿಗೆ ಕೊಟ್ಟಾಗ ಈ ರಿಸಲ್ಟ್ ಈ ರೀತಿ ಬಂತು. ಚಂದದ ವೀಳ್ಯದೆಲೆಯಲ್ಲಿ ಅವರು ಮಾಲೆಗಳನ್ನ ಮಾಡಿ ಅದನ್ನ ನಮ್ಮ ಊರಿನಲ್ಲಿರುವಂತ ಶ್ರೀ ಹನುಮಂತ ದೇವರಿಗೆ ಅವರು ಅರ್ಪಿಸಿದ್ದಾರೆ. ಇದನ್ನ ನೋಡ್ಬೋದು ನೀವು, ಬಹಳ ಚಂದಾಗಿದೆ ಅಲ್ವಾ?